ಯಾವ ಕಾರಣಕ್ಕೂ ಕೂಡ ಜೀವನದಲ್ಲಿ ಒಂದು ದಿನವೂ ವಿಷಾದವನ್ನು ಪಡಬೇಡಿ. ಒಳ್ಳೆಯ ದಿನಗಳು ಸಂತಸವನ್ನ, ಕೆಟ್ಟ ದಿನಗಳು ಅನುಭವವನ್ನ, ಅತಿ ಕೆಟ್ಟ ದಿನಗಳು ಪಾಠವನ್ನ ಮತ್ತು ಉತ್ತಮ ದಿನಗಳು ನೆನಪುಗಳನ್ನು ನೀಡುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಒಂದು ದಿನವೂ ವಿಷಾದವನ್ನು ಪಡುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಎಂದು ಪರಿಭಾವಿಸಬೇಕು. ನಾವು ದುಃಖಿತರಾಗಿರಲಿ ಅಥವಾ ಸಂತೋಷವಾಗಿ ಇರಲಿ, ಮೊದಲು ಮನಸ್ಸಿಗೆ ಬರುವಂತಹ ವ್ಯಕ್ತಿ ಒಬ್ಬರು ಇರುತ್ತಾರೆ. ನಮ್ಮ ಮನಸ್ಸಲ್ಲಿ ಬೇರೆ ಯಾರೂ ಕೂಡ ಇಲ್ಲ ಆದರೆ ಒಬ್ಬರಿಗೆ ಮಾತ್ರ ನಮ್ಮ ಹೃದಯದಲ್ಲಿ ವಿಶೇಷವಾಗಿರುವಂತಹ ಸ್ಥಾನವನ್ನು ಕೊಟ್ಟಿರುತ್ತೇವೆ. ಆಕಾಶದೆತ್ತರಕ್ಕೆ ಹೋಗುವಂತಹ ಹಕ್ಕಿಯು ಯಾವತ್ತಿಗೂ ಕೂಡ ಅಹಂಕಾರ ಪಡುವುದೇ ಇಲ್ಲ. ಏಕೆಂದರೆ ಅದಕ್ಕೆ ತಿಳಿದಿದೆ ಆಕಾಶದಲ್ಲಿ ಕುಳಿತುಕೊಳ್ಳುವುದಕ್ಕೆ ಸ್ಥಳ ಇರುವುದಿಲ್ಲವೆಂದು. ಮನುಷ್ಯ ತನಗೆ ಸಿಕ್ಕಂತಹ ಕೊಂಚ ಯಶಸ್ಸು ತಲೆಗೆ ಏರಿಸಿದರೆ ಸಾಕು, ಅಹಂಕಾರದ ರೇಖೆಯನ್ನೇ ದಾಟುತ್ತಾನೆ. ಏಕೆಂದರೆ ಅವನು ಮರೆತು ಇರುತ್ತಾನೆ ಯಾವುದೂ ಕೂಡ ಈ ಭೂಮಿಯ ಮೇಲೆ ಶಾಶ್ವತ ಅಲ್ಲ ಎನ್ನುವುದನ್ನು. ಪ್ರಾರ್ಥನೆ ಮತ್ತು ನಂಬಿಕೆ ಕಣ್ಣಿಗೆ ಕಾಣಿಸದೇ ಇರಬಹುದು, ಆದರೆ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸುವಂತಹ ಶಕ್ತಿ ಎರಡಕ್ಕೂ ಕೂಡ ಇದೆ. ನಿಮ್ಮ ಬದುಕಿನ ಪುಟಗಳಲ್ಲಿ ಸಾವಿರಾರು ಪುಟಗಳು ಇರಬಹುದು, 10 ಅಧ್ಯಾಯಗಳೇ ಇರಬಹುದು. ಕೆಲವು ಪುಟ ಅಥವಾ ಒಂದು ಅಧ್ಯಾಯ ಸರಿಯಿಲ್ಲ ಎಂದ ಮಾತ್ರಕ್ಕೆ ಇಡೀ ಪುಸ್ತಕವೇ ಸರಿಯಿಲ್ಲ ಎಂದು ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ಎಲ್ಲರ ಬದುಕಿನ ಪುಟಗಳಿಗೂ ಕೂಡ ಹಾಗೆ ಇರುತ್ತದೆ ಎನ್ನುವುದನ್ನು ನಾವು ಮರೆಯಲೇಬಾರದು. ನೀನು ಎಲ್ಲಿಯವರೆಗೆ ಭಯ ಪಡುತ್ತಾ ಇರುತ್ತೀಯೋ ಅಲ್ಲಿಯವರೆಗೆ ಬೇರೆಯವರು ನಿನ್ನ ಜೀವನವನ್ನು ನಿರ್ಧರಿಸುತ್ತಲೇ ಇರುತ್ತಾರೆ. ಆದ್ದರಿಂದ ನಿನ್ನ ಭಯವನ್ನು ನಿವಾರಿಸಿಕೊಂಡು ನಿರ್ಭಯವಾಗಿ ಮುಂದೆ ನಡೆಯಬೇಕು. ಅವಕಾಶಗಳು ಬೆಳಗುವ ಸೂರ್ಯನಂತೆ ಇದ್ದರೆ ಸ್ವೀಕರಿಸುವುದು ಬೇಡವೋ ಎಂದು ಯೋಚಿಸುತ್ತಾ ಕುಳಿತರೆ ಸೂರ್ಯಾಸ್ತವಾಗಿ ಬಿಡುತ್ತದೆ. ಹಾಗಾಗಿ ಸಿಕ್ಕಂತಹ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಆಯಾ ಕ್ಷಣದಲ್ಲಿಯೇ ಉಪಯೋಗಿಸಿಕೊಳ್ಳಬೇಕು. ಒತ್ತಾಯಕ್ಕೂ ಅನಿವಾರ್ಯಕ್ಕೂ ಮಾತನಾಡಿದರೆ ಅಲ್ಲಿ ಮಾತುಗಳು ಇರುತ್ತವೆ ವಿನಃ ಭಾವನೆಗಳಿಗೆ ಬೆಲೆ ಇರುವುದೇ ಇಲ್ಲ. ಯಾವ ರೀತಿ ಬದುಕಬೇಕು ಎಂದು ತಿಳಿಯದೆಯೇ ಭಯ ಪಡಬೇಡ. ಏಕೆಂದರೆ ಗೂಡಿನಿಂದ ಹೊರಗೆ ಹೋಗುವಂತಹ ಪಕ್ಷಿಗೆ ತಿಳಿಯದು ಕಾಲುಗಳು ಎಲ್ಲಿವೆ ಎಂದು, ಆದರೂ ಕೂಡ ಹಾರುತ್ತಾ ಹೋಗುತ್ತದೆ. ಅಲ್ಲವೇ ನಮ್ಮ ಜೀವನವೂ ಕೂಡ ಅಷ್ಟೇ. ಪ್ರಯತ್ನವೇ ಜೀವನದ ಶ್ರೇಷ್ಠವಾಗಿರುವಂತಹ ಅಂಶವಾಗಬೇಕು. ಪ್ರಯತ್ನಕ್ಕೆ ತಕ್ಕ ರೀತಿಯ ಪ್ರತಿಫಲ ಒಂದು ದಿನ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ. ಎಲ್ಲಿ ನಮ್ಮ ಪರಿಸ್ಥಿತಿ ಮತ್ತು ಅನುಪಸ್ಥಿತಿ ಎರಡೂ ಕೂಡ ಒಂದೇ ಆಗುತ್ತದೆಯೋ ಅಲ್ಲಿ ನಾವು ಅನುಪಸ್ಥಿತಿ ಆಗುವುದೇ ಉತ್ತಮವಾಗುತ್ತದೆ. ನಿಮಗೆ ಬೇಕಾದ ರೀತಿಯಲ್ಲಿ ನಿಮ್ಮನ್ನ ಪ್ರೀತಿಸಲು ಸಾಧ್ಯವಾಗದೇ ಇದ್ದದ್ದಕ್ಕಾಗಿ ನಿಮ್ಮ ಹೆತ್ತವರನ್ನ ಕ್ಷಮಿಸಿ. ನಂತರ ಹೆತ್ತವರಿಗಿಂತ ಮಿಗಿಲಾದ ಪ್ರೀತಿಯನ್ನ ತಪ್ಪು ಸ್ಥಳಗಳಲ್ಲಿ ಹುಡುಕಿದ್ದಕ್ಕಾಗಿ ನಿಮ್ಮನ್ನ ಕ್ಷಮಿಸಿ. ಅನುಭವದಿಂದ ಕಲಿತಿರುವಂತಹ ಪಾಠವನ್ನು ಹೆಚ್ಚು ಮೌಲ್ಯಯುತವಾಗಿ ಇರುತ್ತವೆ. ಅಭ್ಯಾಸದಿಂದ ಮಾತನಾಡುವಂತಹ ಮಾತುಗಳು ಹೆಚ್ಚು ಮೆಚ್ಚುಗೆಯನ್ನು ಪಡೆಯುತ್ತವೆ. ಉತ್ಸಾಹದಿಂದ ಮಾಡಿದಂತಹ ಕಾರ್ಯಗಳು ಹೆಚ್ಚು ಯಶಸ್ವಿ ಆಗುತ್ತವೆ ಮತ್ತು ಇತರರಲ್ಲಿ ಒಳ್ಳೆಯದನ್ನು ನೋಡುವಂತಹ ಮನಸ್ಸು ಹೆಚ್ಚು ಶಾಂತವಾಗಿ ಇರುತ್ತದೆ. ಜೀವನದ ಪಕ್ವತೆಯಲ್ಲಿ ನಿಮಗೆ ಕಾಣಿಸುವಂತಹ ಮತ್ತೊಬ್ಬ ತಾಯಿ ಅಂದರೆ ನಿಮ್ಮ ಮಗಳು. ಒಮ್ಮೆ ನಾರದರು ಶ್ರೀಕೃಷ್ಣನನ್ನು ಕೇಳಿದರಂತೆ, ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ದುಃಖಿಗಳಾಗಿಯೇ ಇದ್ದಾರೆ ಏಕೆ ಎಂದು. ಆಗ ಶ್ರೀಕೃಷ್ಣ ಪರಮಾತ್ಮನು ಮುಗುಳ್ನಗುತ್ತಾ ಉತ್ತರವನ್ನು ಹೀಗೆ ಹೇಳುತ್ತಾನೆ, ಸುಖ ಎನ್ನುವುದು ಎಲ್ಲರಲ್ಲಿಯೂ ಕೂಡ ಎಲ್ಲರ ಬಳಿಯಲ್ಲಿಯೂ ಕೂಡ ಇದೆ, ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ ಎಂದು. ಜೀವನದಲ್ಲಿ ನಿಜವಾದ ಸಂಬಂಧವೆಂದರೆ ಅದು ನಿಮ್ಮ ಬೆನ್ನು ಹಿಂದೆಯೂ ಕೂಡ ನಿಮ್ಮನ್ನು ಗೌರವಿಸುವಂತಹ ಸಂಬಂಧ. ಅಂತಹ ಸಂಬಂಧವನ್ನು ಕಳೆದುಕೊಳ್ಳಲೇಬೇಡಿ. ಯುದ್ಧದ ಭಯವಿಲ್ಲದ ಅರ್ಜುನನ ಹಿಂದೆ ನಿಂತಿದ್ದ ದೇವರೂ ಕೂಡ ಸ್ನೇಹಿತನೇ.
ನಿಜವಾದ ಸ್ನೇಹಿತ ಅಂದರೆ ಸಂಕಷ್ಟದಲ್ಲಿ ಕಂಗೊಳಿಸುವಂತಹ ಬೆಳಕು ಇದ್ದ ಹಾಗೆ. ಯಾರೋ ಕೈ ಮುಗಿದ ಮಾತ್ರಕ್ಕೆ ನಾವು ದೊಡ್ಡವರು ಎಂದು ಭಾವಿಸುವುದು ದಡ್ಡತನ. ಅದು ಕೈ ಮುಗಿದವನ ದೊಡ್ಡತನ ಆಗಿರುತ್ತದೆ ಎನ್ನುವುದನ್ನು ನಾವು ಮರೆಯಲೇಬಾರದು. ನಿನ್ನೊಬ್ಬನನ್ನು ಸೋಲಿಸಲು 10 ಜನ ಒಂದಾಗಿದ್ದಾರೆ ಎಂದರೆ ಅಲ್ಲಿ ನೀನು ಸೋತರೂ ಕೂಡ ಗೆದ್ದಂತೆಯೇ ಅರ್ಥವಾಗುವುದು. ಒಂದು ತುತ್ತು ಅನ್ನ ಸಂಪಾದಿಸುವುದು ದೊಡ್ಡ ವಿಷಯ ಅಲ್ಲವೇ ಅಲ್ಲ, ಆದರೆ ಆ ಒಂದು ತುತ್ತು ಅನ್ನವನ್ನು ಕುಟುಂಬದವರೊಂದಿಗೆ ತಿನ್ನುವುದು ದೊಡ್ಡ ವಿಷಯವಾಗಿರುತ್ತದೆ. ನೀವು ಬಯಸಿದ್ದಕ್ಕಾಗಿ ಹೋರಾಡದೇ ಇದ್ದರೆ ನೀವು ಕಳೆದುಕೊಂಡಿದ್ದಕ್ಕಾಗಿ ಅಳಲೇಬಾರದು. ಯಾವುದೇ ಪರಿಸ್ಥಿತಿಯಲ್ಲಿಯೂ ಕೂಡ ನಿಮ್ಮ ಕೆಲಸದ ಕಡೆಗೆ ಸಮರ್ಪಣಾ ಮನೋಭಾವದಿಂದ ನಿಮ್ಮನ್ನು ಶಾಂತವಾಗಿಸಿಕೊಳ್ಳಿ. ಏಕೆಂದರೆ ಸೂರ್ಯನು ಅಷ್ಟೇ ಬಲಶಾಲಿ ಆಗಿದ್ದರೂ ಕೂಡ ಸಮುದ್ರವು ಒಣಗುವುದೇ ಇಲ್ಲ. ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ತುಂಬಿದಾಗ ಒಳ್ಳೆಯದನ್ನು ಹೇಳುವವರು ಶತ್ರುಗಳಾಗಿಯೇ ಕಾಣುತ್ತಾರೆ, ಹೇಳುವವರು ಹಿತೈಷಿಗಳಾಗಿಯೇ ಕಾಣುತ್ತಾರೆ. ನೀವು ಆಲೋಚನೆಗಳನ್ನು ನಿಯಂತ್ರಿಸುವುದರೊಂದಿಗೆ ಸ್ವಯಂ ಶಿಸ್ತು ಆರಂಭವಾಗುತ್ತದೆ ಎನ್ನುವುದನ್ನು ಯಾವಾಗಲೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳಿ. ನೀವು ಏನು ಯೋಚಿಸುತ್ತಾ ಇದ್ದೀರಿ ಎನ್ನುವುದನ್ನು ನಿಯಂತ್ರಿಸದೇ ಇದ್ದರೆ ನೀವು ಏನು ಮಾಡುತ್ತಾ ಇದ್ದೀರಿ ಎನ್ನುವುದು ನಿಯಂತ್ರಿಸುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ನಿಮ್ಮನ್ನು ನೋಯಿಸಿದ ನಂತರ ಸುಖವಾಗಿ ಮಲಗುವ ಜನರ ಬಗ್ಗೆ ನೀವು ಯೋಚಿಸುತ್ತಾ ನಿಮ್ಮ ನಿದ್ರೆಯನ್ನು ಕಳೆದುಕೊಳ್ಳಲೇಬೇಡಿ. ನಿಮ್ಮನ್ನು ಇಷ್ಟಪಟ್ಟು ಪ್ರೀತಿ ಮಾಡುವವರು ನಿಮ್ಮಿಂದ ಏನೂ ಕೂಡ ಬಯಸುವುದಿಲ್ಲ. ನೀವು ಪ್ರೀತಿಯಿಂದ ಮಾತನಾಡುವಂತಹ 4 ಮಾತುಗಳು ಅಷ್ಟೇ, ಅದೇ ನೀವು ಅವರಿಗೆ ಕೊಡುವಂತಹ ದೊಡ್ಡ ಬಹುಮಾನ. ನೀವು ಪ್ರೀತಿಯಿಂದ ಮಾತನಾಡುವಂತಹ ಮಾತುಗಳು ಅವರ ಮನಸ್ಸಿಗೆ ಎಲ್ಲಿಲ್ಲದ ಸಂತೋಷವನ್ನು ನೀಡುತ್ತದೆ. ಹಾಗಾಗಿ ಅಂಥವರೊಂದಿಗೆ ಸಮಯವನ್ನು ಕಳೆಯುವುದು ಒಳ್ಳೆಯದು. 2 ಮುಖದ ವ್ಯಕ್ತಿಗಳಿಂದ ಆದಷ್ಟು ದೂರನೇ ಇರಿ. ಏಕೆಂದರೆ ಅವರು ಸ್ನೇಹ ಬಿಟ್ಟಾಗ ಯುದ್ಧ ಸಾರುವುದು ನಿಮ್ಮ ಗೌರವದ ಮೇಲೆಯೇ ಆಗಿರುತ್ತದೆ ಎನ್ನುವುದನ್ನು ನೀವು ಮರೆಯಲೇಬಾರದು. ಬಾಳುವುದಾದರೆ ಸಮುದ್ರದಂತೆ ಬಾಳಿ, ಬೇಕಾದವರು ನದಿಯಂತೆ ಬಂದು ನಿಮ್ಮನ್ನು ಸೇರುತ್ತಾರೆ. ಅರ್ಜುನನು ನಾನು ಭಯಪಟ್ಟಿದ್ದೇನೆ, ಬೇರೆಯ ಮಾರ್ಗವನ್ನು ಆರಿಸಿದರೆ ಹೆಚ್ಚು ಸವಾಲುಗಳನ್ನು ಎದುರಿಸಬೇಕಾಗಿ ಬರುತ್ತದೆ. ನಾನು ಏನು ಮಾಡಬೇಕು ಶ್ರೀಕೃಷ್ಣ? ಪ್ರತಿ ಮಾರ್ಗವೂ ಕೂಡ ಸವಾಲುಗಳಂತೆ ಇವೆ, ಆದರೆ ಅದನ್ನು ಧೈರ್ಯದಿಂದ ನಡೆದು ಹೋಗುವುದರಿಂದ ಮಾತ್ರ ಬೆಳವಣಿಗೆ ಉಂಟಾಗುತ್ತದೆ. ಪ್ರಯಾಣವನ್ನು ಸ್ವೀಕರಿಸಿ ಕಲಿಯಿರಿ ಮತ್ತು ರೂಪಾಂತರ ಮಾಡಿಕೊಳ್ಳಿ. ಒಬ್ಬರಿಗೆ ನೀವೆಷ್ಟು ಮುಖ್ಯ ಎಂದು ಪ್ರಶ್ನಿಸುವ ಅಗತ್ಯವೇ ಇಲ್ಲ. ಅವರು ನಿಮಗೆ ನೀಡುವಂತಹ ಪ್ರಾಮುಖ್ಯತೆ, ಅವರ ನಡವಳಿಕೆ ತೋರುವಂತಹ ಪ್ರೀತಿ ಕಾಳಜಿಗಳೇ ಸಾಕು ನೀವೆಷ್ಟು ಮುಖ್ಯ ಅವರಿಗೆ ಎನ್ನುವುದನ್ನು ತಿಳಿಸುತ್ತದೆ. ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡುವ ಮಾತು ಅವನ ವ್ಯಕ್ತಿತ್ವವನ್ನು ಬಯಲು ಮಾಡುವುದಕ್ಕಿಂತ ಹೆಚ್ಚಾಗಿ ನಮ್ಮ ವ್ಯಕ್ತಿತ್ವವನ್ನು ತೆರೆದಿಡುತ್ತದೆ ಎನ್ನುವುದನ್ನು ನಾವು ಮರೆಯಲೇಬಾರದು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನದೇ ಆಗಿರುವಂತಹ ಪರಿಸ್ಥಿತಿಯೊಂದಿಗೆ ಹೋರಾಡುತ್ತಾ ಇರುತ್ತಾನೆ. ಆದ್ದರಿಂದ ಪ್ರತಿಯೊಂದು ಮೌನವೂ ಕೂಡ ಅಹಂಕಾರ ಆಗಿರುವುದೇ ಇಲ್ಲ. ತಪ್ಪುಗಳು, ಸೋಲುಗಳು, ಅವಮಾನಗಳು, ನಿರಾಶೆಗಳು, ತಿರಸ್ಕಾರಗಳು ಇವುಗಳು ಬೆಳವಣಿಗೆಯ ಭಾಗಗಳು. ಯಾವ ವ್ಯಕ್ತಿಯೂ ಕೂಡ ಈ ಅನುಭವಗಳಿಂದ ಹಾದು ಹೋಗದೆ ಜೀವನದಲ್ಲಿ ಗೌರವದ ಒಂದು ಸ್ಥಾನವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರತಿ ಹೆಣ್ಣನ್ನು ಗೌರವಿಸಿ. ಅವಳು ಹೆಣ್ಣು ಎನ್ನುವಂತಹ ಕಾರಣಕ್ಕೆ ಅಲ್ಲ, ಆದರೆ ನೀವು ಒಳ್ಳೆಯ ತಾಯಿಯಿಂದ ಬೆಳೆದ ಕಾರಣಕ್ಕಾಗಿ ಆಗಿರಬೇಕು. ಯಾರು ನಿನ್ನವರು, ಯಾವುದು ನಿನ್ನದು ಎನ್ನುವುದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ. ಕೆಲವೊಂದು ಬಾರಿ ಹೊಗಳಿಕೆಗೋಸ್ಕರ ಮುಳ್ಳುಗಳಿಗೂ ಕೂಡ ನಾವು ನೀರನ್ನು ಎರೆಯಬೇಕಾಗುತ್ತದೆ. ಹಣವನ್ನು ಯಾರಿಗಾದರೂ ಕೂಡ ಖರ್ಚು ಮಾಡಿ, ಪರವಾಗಿಲ್ಲ, ಮತ್ತೆ ಸಂಪಾದಿಸಬಹುದು. ಆದರೆ ನಿಮ್ಮ ಸಮಯವನ್ನು ಕೇವಲ ಅರ್ಹತೆ ಇರುವಂಥವರಿಗೆ ಮಾತ್ರ ಖರ್ಚು ಮಾಡಿ. ಏಕೆಂದರೆ ನಿಮ್ಮ ಬೆಲೆ ಬಾಳುವಂತಹ ಸಮಯ ನಿಮಗೆ ಮಾತ್ರ ಬೆಲೆಯಾಗುತ್ತದೆ. ನೆನಪಿರಲಿ, ಸಮಯ ಮತ್ತು ಸಲಹೆ ಎಷ್ಟು ಬೇಕು ಅಷ್ಟೇ ಕೊಡಬೇಕು. ಅತಿಯಾದರೆ ಸಲಹೆಯ ಜೊತೆಗೆ ನಮ್ಮ ಸಮಯಕ್ಕೂ ಕೂಡ ಬೆಲೆ ಇರುವುದೇ ಇಲ್ಲ.
ಪರಿಪೂರ್ಣ ಸಂಬಂಧ ಅಂದರೆ ನೀವು ಎಂದಿಗೂ ಕೂಡ ಪರಸ್ಪರ ಕೋಪಗೊಳ್ಳದೆ ಇರುವುದು, ಅಸಮಾಧಾನಗೊಳ್ಳದೆ ಇರುವುದು ಅಥವಾ ಕಿರಿಕಿರಿಗೊಳ್ಳದೆ ಇರುವುದು ಎನ್ನುವುದು ಅಲ್ಲ. ಬದಲಾಗಿ ನೀವು ಎಷ್ಟು ಬೇಗನೆ ಸಾಮಾನ್ಯ ಸ್ಥಿತಿಗೆ ಮರಳುತ್ತೀರಿ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ. ಯಾವ ವ್ಯಕ್ತಿಯು ತನ್ನ ಸ್ವಾಭಿಮಾನವನ್ನು ಲೆಕ್ಕಿಸದೆ ನಿಮಗಾಗಿ ಪದೇ ಪದೇ ಹಂಬಲಿಸುತ್ತಾ ಇರುತ್ತಾನೆಯೋ ಅಂತಹ ವ್ಯಕ್ತಿಯನ್ನು ಎಂದಿಗೂ ಕೂಡ ನಿರ್ಲಕ್ಷ್ಯ ಮಾಡುವುದಕ್ಕೆ ಹೋಗಬೇಡಿ. ಏಕೆಂದರೆ ಆ ವ್ಯಕ್ತಿ ನಿಮಗಾಗಿ ತಮ್ಮ ಆತ್ಮ ಗೌರವವನ್ನು ಕೂಡ ಕಳೆದುಕೊಂಡಿರುತ್ತಾನೆ. ನಾವು ಸದಾ ಉತ್ತಮ ನಾಳೆಗಾಗಿ ಬಯಸುತ್ತೇವೆ, ಆದರೆ ಉತ್ತಮ ನಾಳೆ ಬಂದಾಗ ಆನಂದಿಸುವ ಬದಲು ಅದಕ್ಕಿಂತ ಉತ್ತಮವಾಗಿರುವಂತಹ ನಾಳೆಯ ಬಗ್ಗೆ ಯೋಚಿಸುತ್ತಾ ಇಂದಿನ ಖುಷಿಯನ್ನು ಮರೆಯುತ್ತೇವೆ. ಕುಟುಂಬದ ಸಲುವಾಗಿ ಕಷ್ಟಾನ ಉಪದೇಶಗಳನ್ನು ಪಾಲಿಸುತ್ತಿರುವಂತಹ ಒಳ್ಳೆಯ ವ್ಯಕ್ತಿಗೆ ಅದೇ ಸಲುವಾಗಿ ನರಸಿಂಹ ಆಗುವಂತಹ ಹೊತ್ತು ಬಂದರೂ ಬರಬಹುದು. ಮಕ್ಕಳು ದಾರಿ ತಪ್ಪಿದಂತೆ ಕಾಯುವುದು ತಂದೆ ತಾಯಿಯ ಜವಾಬ್ದಾರಿ ಆಗಿರುತ್ತದೆ. ಹೆತ್ತವರು ಎಂದಿಗೂ ಕೂಡ ತಲೆ ತಗ್ಗಿಸದಂತೆ ಇರುವುದು ಮಕ್ಕಳ ಒಂದು ಕರ್ತವ್ಯವಾಗಿರುತ್ತದೆ. ಅರ್ಜುನನು ನನ್ನ ಕ್ರಿಯೆಗಳು ಸರಿಯಾವುದು ಎಂದು ನಾನು ಹೇಗೆ ಖಚಿತಪಡಿಸಿಕೊಳ್ಳಬಹುದು ಕೇಶವ ಎಂದು ಕೃಷ್ಣನನ್ನು ಕೇಳಿದಾಗ ಶ್ರೀಕೃಷ್ಣನು ಸರಿಯಾಗಿ ಕ್ರಿಯೆಗಳನ್ನು ಸದಾ ಗುರುತಿಸಲಾಗುವುದೇ ಇಲ್ಲ, ಆದರೆ ಅದು ಎಂದಿಗೂ ಕೂಡ ವ್ಯರ್ಥವಾಗುವುದೇ ಇಲ್ಲ ಎಂದು ಹೇಳುತ್ತಾನೆ. ನಿನ್ನನ್ನು ಅಗೌರವಿಸುವಂಥವರಿಗೆ ನಿಮ್ಮ ಮೌನವನ್ನು ನೀಡಿ, ನಿಮ್ಮನ್ನು ಗೌರವಿಸುವವರಿಗೆ ನಿಮ್ಮ ಮಾತನ್ನು ನೀಡಿ. ಒಳ್ಳೆಯ ಮನುಷ್ಯನ ಶಾಂತಿಯನ್ನು ದುರ್ಬಲತೆ ಎಂದುಕೊಳ್ಳಬೇಡಿ, ಅವನು ಬಿರುಗಾಳಿಯಂತೆಯೂ ಕೂಡ ಆಗಬಹುದು. ಒಬ್ಬ ದುಷ್ಟನು ಕೆಟ್ಟದ್ದಾಗಿ ಗೌರವ ಇಲ್ಲದೆ ಮಾತನಾಡುತ್ತಾ ಇದ್ದಾನೆ ಅಂದರೆ ಆತ ಅಂತರಂಗದಲ್ಲಿ ತುಂಬಾನೇ ಭಯಭೀತಿಗೆ ಒಳಗಾಗಿದ್ದಾನೆ ಎಂದು ಅರ್ಥ. ಅಂತರಂಗದಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಎಂದೂ ಅವರ ರಕ್ಷಣೆಯನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸ ಎನ್ನುವುದು ಇರುವುದಿಲ್ಲ. ಭಗವದ್ಗೀತೆಯನ್ನು ನೀವು ದಿನಕ್ಕೆ ಒಮ್ಮೆಯಾದರೂ ಕೂಡ ಓದುವುದನ್ನು ಕಲಿತುಕೊಳ್ಳಿ. ಅದು ಒಳ್ಳೆಯ ಸಂದೇಶವನ್ನು ನಿಮಗೆ ನೀಡುತ್ತದೆ, ಜೀವನದ ಒಂದು ಪಾಠವನ್ನು ನಿಮಗೆ ಕಲಿಸುತ್ತದೆ. ನಾಲಿಗೆಯ ಮೇಲಿನ ಗಾಯವು ಕೂಡ ಬೇಗನೆ ಗುಣವಾಗುತ್ತದೆ ಎಂದು ವಿಜ್ಞಾನ ಎನ್ನುವುದು ಹೇಳುತ್ತದೆ, ಮತ್ತು ನಾಲಿಗೆಯಿಂದ ಉಂಟಾಗುವಂತಹ ಗಾಯವು ಎಂದಿಗೂ ಕೂಡ ಗುಣವಾಗುವುದಿಲ್ಲ ಎಂದು ಹೇಳುತ್ತದೆ ಜ್ಞಾನ ಎನ್ನುವುದು. ಮತ್ತೊಬ್ಬರನ್ನು ಬದಲಾಯಿಸುವ ಪ್ರಯತ್ನವನ್ನು ಬಿಟ್ಟು ನೀನು ಬದಲಾದರೆ ಅದು ಪರಿಪೂರ್ಣತೆ. ನೀನು ಮಾಡುತ್ತಿರುವಂತಹ ಕೆಲಸದಿಂದ ನಿನಗೆ ಆತ್ಮವಿಶ್ವಾಸ ಮತ್ತು ಶಾಂತಿ ಸಿಕ್ಕರೆ ಅದು ಪರಿಪೂರ್ಣತೆ. ಬೇರೆಯವರಿಂದ ನೀನು ನಿರೀಕ್ಷಿಸುವುದನ್ನು ಬಿಟ್ಟರೆ ಅದು ಪರಿಪೂರ್ಣತೆ. ಮತ್ತೊಬ್ಬರು ನಿನ್ನನ್ನು ತೆಗಳಿದಾಗ ಸ್ವೀಕರಿಸುವಂತಹ ಗುಣ ನಿನ್ನಲ್ಲಿ ಇದ್ದರೆ ಅದು ಪರಿಪೂರ್ಣತೆ. ನಿನ್ನನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳುವುದನ್ನು ಬಿಟ್ಟರೆ ಅದು ಪರಿಪೂರ್ಣತೆ. ಪ್ರತಿಯೊಂದು ವಸ್ತುವು ಕೂಡ ವಿಷಯಗಳಿಂದಲೇ ಸುಖ ಸಂತೋಷ ಸಿಗುವುದೆಂದು ನಂಬುವುದನ್ನು ಬಿಟ್ಟು ಇದೆಲ್ಲ ಕ್ಷಣಿಕ ಎಂದು ತಿಳಿದರೆ ಅದು ಪರಿಪೂರ್ಣತೆ. ಒಬ್ಬ ಮಹಿಳೆ ಅವಳು ಪ್ರೀತಿಸುವಂತಹ ಪುರುಷನ ಮೇಲೆ ಮಾತ್ರ ಹೆಚ್ಚು ಕೋಪಗೊಳ್ಳುತ್ತಾಳೆ. ಒಬ್ಬ ಪುರುಷನು ತಾನು ಪ್ರೀತಿಸುವಂತಹ ಮಹಿಳೆಯೊಂದಿಗೆ ಮಾತ್ರ ತುಂಬಾನೇ ತಾಳ್ಮೆಯಿಂದ ಇರುತ್ತಾನೆ. ದೇವರು ನಿಮಗೆ ಬೇಕಾದ ವ್ಯಕ್ತಿಗಳನ್ನು ನೀಡುವುದಿಲ್ಲ, ಆದರೆ ನಿಮಗೆ ನಿಜವಾಗಿಯೂ ಕೂಡ ಅಗತ್ಯವಿರುವಂತಹ ವ್ಯಕ್ತಿಗಳನ್ನು ಮಾತ್ರ ನೀಡುತ್ತಾನೆ ಎನ್ನುವುದನ್ನು ನೀವು ಮರೆಯಲೇಬಾರದು. ಯೋಚನೆ ಮಾಡುವ ಮೂರ್ಖ ಯೋಚನೆ ಮಾಡದ ಪ್ರತಿಭಾವಂತನನ್ನು ಸುಲಭವಾಗಿ ಸೋಲಿಸಬಹುದು. ನಾವು ಮತ್ತೊಬ್ಬರ ಭಾಗ್ಯವನ್ನು ಬದಲಿಸುವುದಕ್ಕೆ ಆಗುವುದೇ ಇಲ್ಲ, ಆದರೆ ಖಂಡಿತವಾಗಿಯೂ ಕೂಡ ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನಾದರೂ ಕೂಡ ಮಾಡಬಹುದು. ಭಗವಂತ ಹೇಳುವುದು ಅದನ್ನೇ, ಅವಕಾಶ ಸಿಕ್ಕಾಗ ಸ್ವಾರ್ಥಿಗಳು ಆಗಬೇಡಿ, ಸಾರಥಿ ಆಗಿ ಎಂದು. ಒಂದು ಬೀಜವು ನೆಲಗಳನ್ನು ಒಡೆದು ಮರದಂತೆ ಬೆಳೆದಾಗ ಯಾವುದೇ ಶಬ್ದ ಮಾಡುವುದು ಇಲ್ಲ, ಅದೇ ಮರ ನೆಲಕ್ಕೆ ಬಿದ್ದಾಗ ದೊಡ್ಡ ಶಬ್ದವನ್ನು ಮಾಡುತ್ತದೆ. ಬೀಳುವುದರಲ್ಲಿ ಶಬ್ದ ಇರಬಹುದು, ಆದರೆ
ಬೆಳೆಯುವುದರಲ್ಲಿ ಮೌನ ಎನ್ನುವುದು ಇರಬೇಕು. ಏಕೆಂದರೆ ನಿಮ್ಮ ಏಳಿಗೆಗಳನ್ನು ಶತ್ರುಗಳು ಕೂಡ ಸಹಿಸಿಕೊಳ್ಳುವುದಿಲ್ಲ. ಅರ್ಜುನನು ನಾನು ಹೇಗೆ ಮತ್ತೊಬ್ಬರ ನಿರೀಕ್ಷೆಗಳನ್ನು ಪೂರೈಸುವ ಒತ್ತಡವನ್ನು ಎದುರಿಸಬಲ್ಲೆ? ಕೃಷ್ಣ, ನಿಮ್ಮ ಸ್ವಂತತೆ ಬದುಕಿ ಅವರ ಕನಸುಗಳಂತೆ ಅಲ್ಲ. ನಿಮ್ಮ ಮೌಲ್ಯಗಳನ್ನು ಅವರ ಒಂದು ಮಾನದಂಡಗಳಿಂದ ಅಳೆಯಲೇಬೇಡಿ. ನಾವು ಮತ್ತೊಬ್ಬರ ಬಳಿ ಮಾತನಾಡುವ ಬದಲು ಒಬ್ಬರಿಗೊಬ್ಬರು ಮಾತನಾಡಿದರೆ ತಮ್ಮ ಬಹಳಷ್ಟು ಸಮಸ್ಯೆಗಳು ಕಣ್ಮರೆ ಆಗುತ್ತವೆ. ಅರ್ಜುನ, ಹಿಂದಿನ ಘಟನೆಗಳು ಮನಸ್ಸಿನ ಗಾಯಗಳಾಗಿ ನೋವು ಮಾಡುತ್ತವೆ ಏಕೆ? ಕೃಷ್ಣ, ಪ್ರತಿ ಗಾಯವೂ ಕೂಡ ಸ್ಥೈರ್ಯ ಮತ್ತು ಬೆಳವಣಿಗೆಯ ಕಥೆಗಳನ್ನು ಹೇಳುತ್ತವೆ. ಅವುಗಳನ್ನು ನಿಧಾನವಾಗಿ ಒಪ್ಪಿಕೊಳ್ಳಿ, ಏಕೆಂದರೆ ಅವು ಶಕ್ತಿಯ ನೆನಪುಗಳನ್ನು ಹೊಂದಿವೆ. ಕಾಲಕ್ರಮೇಣ ಅವು ಹೊಸ ಪ್ರೀತಿ ನಿಮ್ಮ ಹೃದಯವನ್ನು ತುಂಬುವಂತೆ ಸ್ಥಿರವಾಗಿ ಇರುತ್ತದೆ. ಅರ್ಜುನ, ನಾನು ಎಂದಿಗೂ ಕೂಡ ಕ್ಷಮೆ ಕೇಳದವರನ್ನು ಹೇಗೆ ಕ್ಷಮಿಸಲಿ? ಕೃಷ್ಣ, ಕ್ಷಮಿಸುವುದು ನಿನ್ನ ಅಂತರಾಳಕ್ಕೆ ಶಕ್ತಿ ನೀಡುತ್ತದೆ. ಆ ಸರಪಳಿಯನ್ನು ಬಿಡಿಸಿ ಮನಃಶಾಂತಿಗೆ ದಾರಿಯನ್ನು ಮಾಡಿಕೊಡುತ್ತದೆ. ಯೋಗ್ಯರು ಅಪಾತ್ರರ ಬಗ್ಗೆ ಹೆಚ್ಚು ಯೋಚಿಸಬಾರದು. ನಿಮ್ಮ ಬದುಕಿಗೆ ನಿಷ್ಪ್ರಯೋಜಕರು ಎಂದು ಅನಿಸಿದರೂ ಕೂಡ ಅಭಿಪ್ರಾಯ ಪ್ರತಿಕ್ರಿಯೆಗಳಿಗೆ ತಲೆ ಕೆಡಿಸಿಕೊಳ್ಳಬಾರದು. ಅವರ ಬಗ್ಗೆ ಯೋಚಿಸುವುದು ನಿಮ್ಮ ದೌರ್ಬಲ್ಯ. ಕೃಷ್ಣ ಸಂದೇಶ: ಯಾರು ಎಲ್ಲ ವಿಷಯಗಳಲ್ಲಿಯೂ ಕೂಡ ಸ್ಥಿತಿ ಪ್ರಜ್ಞೆಯಿಂದ ಶುಭಗಳನ್ನು ಪಡೆದಾಗ ಅತಿಯಾಗಿ ಸಂತೋಷವನ್ನು ಪಡುವುದಿಲ್ಲವೋ ಮತ್ತು ಅಶುಭ ಉಂಟಾದಾಗ ದ್ವೇಷಿಸುವುದಿಲ್ಲವೋ ಅವರ ಬುದ್ಧಿಯೂ ಕೂಡ ಸ್ಥಿರವಾಗಿ ಇರುತ್ತದೆ. ಶುಭಗಳನ್ನು ಸಮಾನವಾಗಿ ಸ್ವೀಕರಿಸುವವರು ಯಶಸ್ವಿ ಜೀವನವನ್ನು ನಡೆಸುತ್ತಾರೆ. ನೆಮ್ಮದಿಯ ಜೀವನಕ್ಕೆ ಪ್ರಕೃತಿ ನೀಡುವಂತಹ 3 ನಿಯಮಗಳನ್ನು ನೀವು ಪಾಲಿಸಲೇಬೇಕು. 1. ತೃಪ್ತಿಕರವಾಗಿ ಇರುವುದು. ಇನ್ನೊಂದು ಅತೃಪ್ತಿಯನ್ನು ಕಾಣದೇ ಇರುವುದು. ಇನ್ನೊಂದು ಸಮಸ್ಯೆಗಳಿಗೆ ಪರಿಹಾರ ಇದೆ ಎಂದು ಶಾಂತವಾಗಿ ಯೋಚನೆಯನ್ನು ಮಾಡುವುದು. ಬೇರೆಯವರ ಬಗ್ಗೆ ಯೋಚನೆಯನ್ನು ಮಾಡದೆಯೇ ತಮ್ಮ ಬಗ್ಗೆ, ತಮ್ಮ ಕೆಲಸದ ಬಗ್ಗೆ ಮಾತ್ರ ಕಾಳಜಿಯನ್ನು ವಹಿಸುವುದು. ನನಗಾಗಿ ಏನು ಕೂಡ ಮಾಡಲಾರೆನು ದೇವರೇ, ಕೊಟ್ಟು ಬಿಡು ಕೇಳಿದ್ದೆಲ್ಲವನ್ನ ನನ್ನ ತಂದೆ ತಾಯಿಗೆ, ಖಂಡಿತ ಅದರಲ್ಲೊಂದು ಪಾಲು ನಾನು ಕೊಟ್ಟೇ ಕೊಡುತ್ತೇನೆ. ನಿಮ್ಮ ಮನಸ್ಸೆಂಬುದು ಸಮರ ಭೂಮಿ ಇದ್ದಂತೆ. ಅದು ಸದಾ ಒಂದಲ್ಲ ಒಂದು ಯುದ್ಧದಲ್ಲಿ ನಿರಂತರವಾಗಿ ಇರುತ್ತದೆ. ನೀವು ಆ ಸಮರ ಭೂಮಿಯಲ್ಲಿ ಹೋರಾಡುವಂತಹ ಸೈನಿಕರು ಆಗಬಾರದು, ನಿಯಂತ್ರಿಸುವಂತಹ ದಂಡನಾಯಕ ಆಗಬೇಕು. ಸಮಸ್ಯೆಗಳು ಸೃಷ್ಟಿ ಆಗುವುದು ನಮ್ಮ ಮಾತಿನ ಧ್ವನಿಯಿಂದ. ಏನು ಹೇಳುತ್ತೇವೆ ಎನ್ನುವುದಕ್ಕಿಂತ ಹೇಗೆ ಹೇಳುತ್ತೇವೆ ಎನ್ನುವುದು ತುಂಬಾನೇ ಮುಖ್ಯವಾಗುತ್ತದೆ. ಪೋಷಕರು ನಕಲಿ ಸ್ನೇಹಿತರನ್ನು ಪತ್ತೆ ಮಾಡುತ್ತಾರೆ. ಮಕ್ಕಳು ನಕಲಿ ಸಂಬಂಧಗಳನ್ನು ಪತ್ತೆ ಮಾಡುತ್ತಾರೆ. ಸ್ನೇಹಿತರು ನಕಲಿ ಪ್ರೀತಿಯನ್ನು ಪತ್ತೆ ಮಾಡುತ್ತಾರೆ. ಮನುಷ್ಯನಿಗೆ ಅಹಂಕಾರ ಬರಲು ಕಾರಣೀಭೂತವಾಗಿರುವಂತಹ ವಿಷಯಗಳು ಏನೆಂದರೆ ರೂಪ, ಯೌವನ, ಅಧಿಕಾರ, ಸಂಪತ್ತು ಹಾಗೂ ಖ್ಯಾತಿ. ಇವೆಲ್ಲವೂ ಕೂಡ ಶಾಶ್ವತ ಅಲ್ಲವೇ ಅಲ್ಲ ಎನ್ನುವಂತಹ ಕಟು ಸತ್ಯದ ಅರಿತಿರುವಂಥವರು ಮಾತ್ರ ವಿನಯವಂತರಾಗಿ ಬದುಕುತ್ತಾರೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರು ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.